ಎಲ್ರಿಗೂ ನಮಸ್ಕಾರ. ಬಿಗ್ ಬಾಸ್ ಪಾಲಿಟಿಕ್ಸ್ ಪ್ರಥಮ್ ಪಂಚ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾವೀಗ ಇದ್ದೀವಿ ಚಾಮರಾಜನಗರದ ಬೆಂಡರವಾಡಿ. ಚಾಮರಾಜನಗರದಿಂದ ಹೆಚ್ಚು ಕಡಿಮೆ 10 ರಿಂದ 15 ಕಿಲೋಮೀಟರ್ ಇದೆ. ಸೊ ಇದು ಅಲ್ಲಿನ ಕೆರೆ, ನದಿ, ಕಾವಲಿ, ವಾಟ್ ಎವರ್. ಸೊ ಇಲ್ಲಿನ ಜನಗಳನ್ನ ಮಾತಾಡ್ಸೋಣ, ಇಲ್ಲಿನ ಜನಗಳ ಒಪಿನಿಯನ್ ತೊಗೊಳ್ಳೋಣ, ಗ್ರೌಂಡ್ ರಿಯಾಲಿಟಿ ರಿಪೋರ್ಟ್ನ ಅವ್ರ ಬಾಯಲ್ಲೇ ಕೇಳೋಣ. ನಂದು ಉದ್ದೇಶ ಏನು ಅಂದರೆ, ಯಾರು ನಾವು BJPಗೆ ಓಟ್ ಹಾಕ್ತೀವಿ ಅಂದರೆ ಅವ್ರನ್ನಾಗಿ ಯಾಕೆ ಅಂತ ಕಾರಣ ಕೇಳ್ತೀನಿ. ಹೌದಾ, ಓಕೆ ಅಂತ ಬಂದ್ಬಿಡಲ್ಲ, ಯಾಕೆ ಅಂತ ಕೇಳ್ತೀವಿ. ಕಾಂಗ್ರೆಸ್ಗೆ ಯಾಕೆ, ಪ್ರಧಾನಮಂತ್ರಿಂದ ಏನಾಗಿದೆ, ಯಾಕೆಂದರೆ ಜನಗಳಿಗೆ ಪ್ರಾಮಾಣಿಕವಾಗಿ ತಲುಪಬೇಕು. ಸರ್ಕಾರದ ಎಲ್ಲ ಯೋಜನೆಗಳು ಜನಸಾಮಾನ್ಯಕ್ಕೆ ತಲುಪಬೇಕು, ಇದು ನನ್ನ ಉದ್ದೇಶ. ಪಂಚ್ ಗ್ಯಾರಂಟಿ ಹೇಗೆ ವರ್ಕ್ ಆಗುತ್ತೆ, ಎಲ್ಲ ಸೂಕ್ಷ್ಮಗಳ ಜೊತೆಗೆ ಪ್ರಧಾನಿ ಯಾರಾಗಬೇಕು, ಹೇಗಿದೆ 10 ವರ್ಷದ ಅಭಿವೃದ್ಧಿ, ಮತ್ತು ಲಾಸ್ಟ್ MP ಏನು ಕೆಲಸ ಮಾಡಿದ್ದಾರೆ, ಈಗ ಯಾವ ಫ್ಯಾಕ್ಟ್ ವರ್ಕ್ ಆಗುತ್ತೆ, ಇದೆಲ್ಲವನ್ನು ಜನಗಳನ್ನ ಮಾತಾಡ್ಸೋಣ. ಬನ್ನಿ, ಇನ್ನಷ್ಟು ಜನರನ್ನು ಮಾತಾಡ್ಸೋಣ, ಹೊಸ ಹೊಸ ವಿಚಾರಗಳನ್ನ ತಿಳ್ಕೊಳ್ಳೋಣ, ಇಲ್ಲಿನ ಜನಗಳ ಅಭಿವೃದ್ಧಿ ಮಾನದಂಡ ಏನು ಎಲ್ಲ ತಿಳ್ಕೊಳ್ಳೋಣ. ಬನ್ನಿ. ಇವಾಗಿದ್ದೀವಿ ಬದನ್ವಾಡು, ಚಾಮರಾಜನಗರ ಕಾನ್ಸ್ಟಿಟ್ಯೂನ್ಸಿಯ ಬದನ್ವಾಡು. ನಮ್ಮ ಬದನ್ವಾಡ್ನ ಬಹದ್ದೂರು ಗಂಡುಗಳನ್ನ ಮಾತಾಡ್ಸೋಣ. ಏನಪ್ಪ ನಿನ್ನ ಹೆಸರು? ಸುನಿಲ್ ಸರ್. ಸುನಿಲ್. ಏನು ಮಾಡ್ಕೊಂಡಿದೆ? ಎಲ್ಲ ಕೆಲಸ. ಏನು ಕೆಲಸ? ಎಲ್ಲ ವರ್ಕ್. ಎಲ್ಲ ಡ್ರೈವಿಂಗ್. ಎಲ್ಲ ಡ್ರೈವಿಂಗ್. ನೀ ಹೆಸರು? ಸರ್ ಸತೀಶ್ ಅಂತ. ಸತೀಶ್. ನಿಮ್ದು? ಸಿದ್ದೇಶ್ ಅಂತ. ಬಾರಣ. ಏನ್ ನಿಮ್ಮ ಹೆಸರು? ಸೋಮಣ್ಣ. ಸೋಮಣ್ಣ. ನಿಮ್ಮ ಹೆಸರು? ಸರ್ ರಂಗಸ್ವಾಮಿ ಅಂತ. ರಂಗಸ್ವಾಮಿ ಅಂತ. ಓಕೆ, MP ಎಲೆಕ್ಷನ್ ಬರ್ತಾ ಇದೆ, ವೋಟ್ ಮಾಡ್ತೀರಾ? ಮಾಡ್ತೀವಿ ಸರ್. ಕಾಂಗ್ರೆಸ್ ಗೆಲ್ಬೇಕು, BJP ಗೆಲ್ಬೇಕು? ಬಿಜೆಪಿ ಗೆಲ್ಲಬೇಕು. BJP. ಯಾರು BJP ಯಾರು ನಿಂತವ್ರೆ? ನೀವು ಹೇಳ್ಕೊಡೋದಲ್ಲ ಅವ್ರಿಗೆ. ನಮ್ಗೆ ಗೊತ್ತಿಲ್ಲ ಸರ್. ಕಾಪಿ ಮಾಡ್ತೀರಾ? ಅಲ್ಲ, ಏನಂದ್ರೆ 4 ಗಂಟೆಗೆ ಎದ್ದು ಹೋಗ್ತೀವಿ, 10 ಗಂಟೆ ಮನೆಗೆ ಬರ್ತೀವಿ. ಯಾರು ನಿಲ್ತೀವಿ ಅಂತ BJP ಇಂದ ಬಾಲರಾಜು, ಕಾಂಗ್ರೆಸ್ ಯಾರೇ ನಿಂತು ಹಾಕ್ತೀವಿ ಸರ್. ಬಿಜೆಪಿ ಯಾರ ನಿಂತ? ಓಕೆ. ನಾನ್ ನಿಂತ್ರ ನೀವು ಹಾಕ್ತೀವಿ. ನನಗೂ ಆಗ್ತದೆ. ಓಕೆ, ನನಗೂ ಆಗ್ತದೆ. ಖಂಡಿತ. ನಾನು ನಿಂತ್ಕೊಬಿಡ್ಲ ಹಂಗಾರೆ? ಯೋಚನೆ ಮಾಡ್ತಾ ಇದೀನಿ. ಯಾಕೆ ಕಾಂಗ್ರೆಸ್ ಆಗ್ಬೇಡ? ಬಿಡಿ ಸರ್. ಯಾಕೆ? ಬರೀ ಇಂಗ್ಲಿಷ್ ಸರ್ಕಾರ ಸರ್, ಅದು ಗಂಡಸ್ಗಳಿಗೆ ಸ್ವಾತಂತ್ರ್ಯ ಇಲ್ಲ. ಅಣ್ಣಂದು ಇದು ಪ್ರಾಬ್ಲಮ್. ಏನ್ ತೊಂದ್ರೆ? ಅಣ್ಣ ಬುಡಣ ಗೊತ್ತಾಯ್ತು ನಿಮಗೆ, ಯಂಗ್ಸ್ರಿಗೆ ಫ್ರೀ ಬಸ್ ಕೊಟ್ಟು. ನಾನು ಬಂದ್ರಿಂದ ಕುಡಿದೇ ಬಿಡಿ ಸರ್. ಕುಡಿದೇ ಬಿಡಿ. ರೇಟ್ ಜಾಸ್ತಿ ಆಗ್ಬಿಟ್ಟು ಸಾಲ ಜಾಸ್ತಿ ಆಗ್ಬಿಟ್ಟು. ಒಳ್ಳೇದಲ್ಲ, ದೇಶಕ್ಕೆ ಒಳ್ಳೇದ ಕಡೆ. ನಮ್ಗೆ ಒಳ್ಳೇದು ಸಹ, ಗೆದ್ದು ನಿಂತೆ ಬರಲ್ಲ. ಗೆದ್ದು ಬಿಟ್ಟು ನಿಂತೆ ಬರಲ್ಲ. ಅಣ್ಣ ದುಡ್ಡು ಜಾಸ್ತಿ, ಕ್ವಾರ್ಟರ್ ಜಾಸ್ತಿ ಮಾಡೋರು, ಅದಕ್ಕೋಸ್ಕರ ಕಾಂಗ್ರೆಸ್ ಹಾಕಲ್ಲ ಅಂತ. ಹಾಕಲ್ಲ ಸರ್. ಕಡಿಮೆ ಮಾಡಿದ್ರೆ ಹಾಕ್ತೀನಿ, ಇವತ್ತೇ ಮಾಡ್ಲಿ, ಹಾಕ್ಬಿಡ್ತೀನಿ. ಸಿದ್ದರಾಮಯ್ಯನ ಲೈನ್ ಇವತ್ತು ಮಾಡ್ಲಿ, ಇವತ್ತೇ. ಕ್ವಾರ್ಟರ್ ಇಂದ ಸಿದ್ದರಾಮಯ್ಯ ಪ್ರಾಬ್ಲಮ್ ಆಗಿರೋದು. ಅವ್ರ ಮನೆ ಉಳಿಲಿ ಅಂತ ಸಿದ್ದರಾಮಯ್ಯ ಮಾಡಿರೋದು. ಮನೆ ಹಾಳು ಮಾಡ್ತಿಲ್ಲ ಸರ್. ಮನೆ ಹಾಳು ನೀನ್ ಕುಡಿದ್ರೆ ನಿನ್ ಮನೆ ಹಾಳಾಯ್ತು ಅಂತ. ಎಲ್ಲ ಮನೆ ಹಾಳಾಯ್ತು ಸರ್. ಅಲ್ಲೆಲ್ಲ ಮನೆ ಹಾಳಾಯ್ತು ಸರ್, ಆಗೋದಿಲ್ಲ. ಕನ್ಫರ್ಮ್. ಅಣ್ಣ ಬಾರಣ ಇಲ್ಲಿ, ನೀನ್ ಹೇಳ್ಕೊಡ್ತ. ನೀನ್ ಕರೆಕ್ಟ್ ಆಗಿ ನಿನ್ನ ಹೆಸರೇನು? ನನ್ನ ಹೆಸರು ಸಿದ್ದೇಶ್ ಅಂತ. ಸಿದ್ದೇಶ್, ಏನ್ ಮಾಡ್ಕೊಂಡಿದೆ? ನಾವು ಮಾಮೂಲಿ ಕೂಲಿ. ಮಾಮೂಲಿ. ಮದ್ವೆ ಆಗೈತಾ? ಎಷ್ಟು? ಒಂದೇ ಮಕ್ಳು? 2. ಮೂರನೇದು ಯಾವಾಗ? ಮಾಡೋಣ ಮಾಡ್ಬೇಕು, ಬಿಡ್ಬೇಡ. ಸೊ ಈಗ ನಾನ್ ಸುಮ್ನೆ ಹೇಳಿದಂಗಂತ ಇವ್ ಟ್ರೈ ಮಾಡಕ್ ಹೋಗ್ಬಿಡ್ಬೇಡ, ಸುಮ್ನೆ ತಮಾಷೆ ಏನು ಹೇಳಿದೆ. ಈ MP ಎಲೆಕ್ಷನ್ ಬರ್ತೈತೆ, ವೋಟ್ ಮಾಡ್ತೀರಪ್ಪ? ಹೌದು. ಯಾರಿಗೆ ವೋಟ್ ಮಾಡ್ತೀರಾ? ಮೋದಿಗೆ. ಮೋದಿ ಏನಿಲ್ಲಿ ಬಂದು ನಿಂತವ್ರ? ಇಲ್ಲ, ಬಾಲರಾಜ್ ಅವರು. ಬಾಲರಾಜ್ ಅವ್ರಿಗ? ಯಾಕೆ ಕಾಂಗ್ರೆಸ್ಗೆ ಯಾಕೆ ಇಲ್ಲ? ಅಂದ್ರೆ ಮೋದಿ ಅಂದ್ರೆ ಅವರು ತುಂಬಾ ಕೆಲಸ ಮಾಡೋರು. ಏನ್ ಕೆಲಸ ಮಾಡೋರು? ಸ್ಟೇಟ್ ಅಲ್ಲಿ ಅವ್ರು ಇರ್ಬೇಕು ಅಂತ ನಮ್ಮ ಆಸೆ. ಸೆಂಟ್ರಲ್ ಸ್ಟೇಟ್ ಬಂದ್ಬಿಟ್ರೆ ಪಾಪ ದೇಶ ನೋಡ್ಕೊಳ್ಳೋರು ಯಾರು? ಸಿದ್ದರಾಮಯ್ಯನ್ಗೆ ಏನ್ ಮಾಡ್ತೇಪ್ಪ? ಸಿದ್ದರಾಮಯ್ಯನು ಬೇಕು, ಮುಖ್ಯಮಂತ್ರಿ ಆಲ್ರೆಡಿ ಆಗಿದ್ದಾರೆ, ಒಳ್ಳೇದು. ನಮ್ಗೆ ಈಗ ಮೋದಿ ಬೇಕು. ಏನ್ ಗುರಾಯಿಸ್ತಾ ಇದೆಯಾ? ಏನ್ ನಿನ್ನ ಹೆಸರು? ಮಧು. ಫೋನ್ ಕಿತ್ಕೊಳ್ಳೋ ಒಂದು. ಏನ ನಿನ್ನ ಹೆಸರು? ಮಧು. ಏನ್ ಮಾಡ್ಕೊಂಡಿದ್ಯಾ? ಮಧು ಸಿಕ್ತಾ ನಿಂಗೆ? ಓದು ಮದುವೆ ಆಗೈತಾ? ಇಲ್ಲ ಸರ್. ಯಾಕೆ ಮಧು, ನಿಂಗೆ ಇನ್ನೂ ಸಿಕ್ಕಿಲ್ವಾ ಮಧು? ಯಾಕೆ? ಇರ್ಬೇಕಲ್ಲ ಸರ್, ಇನ್ನೂ ಏಜ್ ಆಗಿಲ್ಲ. ಎಷ್ಟು ಏಜ್ ನಿಂಗೆ? 24. MP ಎಲೆಕ್ಷನ್ ಬರ್ತೈತೆ, ವೋಟ್ ಮಾಡ್ತೀಯ ಈಗ? ಯಾರಿಗೆ ಮಾಡ್ತೀಯ? ನಮ್ದು ಬಿಜೆಪಿ. ಯಾಕೆ? ಅವನು ಹೇಳ್ಕೊಟ್ಟಂತಲ್ಲ, ನಿಮ್ಗೆ ಯಾವ್ದು ಇಷ್ಟ ಆಯ್ತು ನೀ ಹೇಳು. ಬಿಜೆಪಿ ಸರ್. ಯಾಕೆ? ನಾನು ಹಾಕದೆ ಅದಕ್ಕೆ ಅದೇ ಯಾಕೆ ಅಂತ ಹೇಳು, ನಂಗೆ ಗೊತ್ತಾಗಬೇಕು. ಸಿದ್ದರಾಮಯ್ಯ ಫ್ರೀ ಬಸ್ ಕೊಡ್ತಿದ್ರೆ ಹೆಂಗ್ಸಿಗೆ ನಿಂಗೆ ಬೇಜಾರಾ? ನಮ್ಗೆ ಯಾಕೆ ಬೇಜಾರು? ಬನ್ನಿ, ನಿನ್ ಗಂಡ್ಸಲ್ವಾ? ನಿನಗೆ ಯಾಕೆ ಬೇಜಾರು? ನಮ್ಗೆ ಯಾಕೆ ಸರ್ ಬೇಜಾರು? ಸೊ ಇದು ಇವ್ರು ಹೇಳಂತ ಮಾತು. ಬನ್ನಿ, ಇನ್ನೊಂದಷ್ಟು ಜನರು ಮಾತಾಡ್ಸೋಣ. ಬನ್ನಿ. ಏನ್ ನಿಮ್ಮ ಹೆಸರು? ಮಹೇಶ್ ಅಂತ. ಏನ್ ಮಾಡ್ಕೊಂಡ್ರೆ ಮಹೇಶ್? ಸರ್ ನಾವು ಫ್ಯಾಕ್ಟ್ರಿಗೆ ಹೋಗ್ತಾ ಇದ್ದೀವಿ. ಯಾವ ಫ್ಯಾಕ್ಟ್ರಿ? ಸುಪ್ರೀಂ. ಎಷ್ಟು ಬರ್ತದೆ ಸಂಬಳ? 14 ಸರ್. 14 ಬರ್ತದೆ. 4 ಇಟ್ಕೊಂಡು ನನ್ನ ಅಕೌಂಟ್ಗೆ ಹಾಕ್ಬಿಡಿ. ಓಕೆ ಸರ್. ಹಾಕ್ತೀರಾ? ಈಗ MP ಎಲೆಕ್ಷನ್ ಬರ್ತೈತೆ, ವೋಟ್ ಮಾಡ್ತೀರಾ? ಹಾಂ ಸರ್. ಯಾಕೆ? ಯಾರಿಗೆ ಮಾಡ್ತೀರಾ? ಕಾಂಗ್ರೆಸ್ ಗೆಲ್ಬೇಕಾ, BJP ಗೆಲ್ಬೇಕಾ? ಬಿಜೆಪಿ ಸರ್. ಯಾಕೆ? ಸರ್ ನಾವು ಬಿಜೆಪಿ ಅಂದ್ರೆ ಈಗ ಕಾಂಗ್ರೆಸ್ ಬರೀ ಆಸೆ ಹುಟ್ಟಿಸ್ತಾರೆ ಅಷ್ಟೇ. ಕಾಂಗ್ರೆಸ್ ಬರೀ ಆಶ್ವಾಸನೆ. ಯಾಕೆ? ಏನು ಮಾಡಿಲ್ವ ನಿಂಗೆ? ಅವ್ರು ಏನ್ ಮಾಡಿದ್ರು ಸರ್? ಏನು ಮಾಡಿಲ್ವಾ? ಈಗ ರೇಷನ್ ಕಾರ್ಡು ಎಲ್ಲಿ ಬಿಟ್ಟಿದ್ದಾರೆ ಸರ್? 6 ತಿಂಗಳಾಯ್ತು ಸರ್ಕಾರ ಶುರುವಾಗಿ, ಆದ್ರೆ ಇನ್ನೂ ರೇಷನ್ ಕಾರ್ಡ್ ಇದೇ ಬಿಟ್ಟಿಲ್ಲ. ಇನ್ನು ಅದು ಕೊಟ್ಟರೆ ಸರಿ ಹೋಯ್ತೆ. ಅದು ಕೊಟ್ರ ಅಂತಲ್ಲ, ಇನ್ನೂ ಬೇರೆ ಇದೆ, ಬರೀ ಆಶ್ವಾಸನೆಗಳು ಅಷ್ಟೇ. ಬರೀ ಸರಿ. ಏನ್ ನಿಮ್ಮ ಹೆಸರು? ಮಣಿಕಂಠ ಸರ್. ಮಣಿಕಂಠ. ಎಲ್ಲಿ ಮಣಿನೇ ಇಲ್ಲ ಅಲ್ಲಿ? ಮನೆ ಮನೆ ಒಳಗದ ಸರ್. ಮಣಿ ಬಿಚ್ಚಿ ಮನೇಲಿ ಮಡ್ಗವ್ರೆ. ಮಣಿಕಂಠ ಮಣಿನ ಮನೇಲಿ ಮಡ್ಗವ್ರಂತೆ. ಏನ್ ಮಾಡ್ಕೊಂಡಿದ್ದೀರಾ ಸರ್? ಆಟೋ ಓಡಿಸ್ತಿದ್ದೀರಿ. ಆಟೋ ಓಡಿಸ್ತಾ ಇದ್ರಾ? ಓಕೆ. MP ಎಲೆಕ್ಷನ್ ಬರ್ತೈತೆ, ವೋಟ್ ಮಾಡ್ತೀರಾ? ವೋಟ್ ಮಾಡ್ತೀವಿ ಸರ್. ಯಾರು ಗೆಲ್ಬೇಕು ಇಲ್ಲಿ, ಕಾಂಗ್ರೆಸ್ BJP? ಯಾವ್ದು ಗೆದ್ರು ಸರಿ. ಅಲ್ಲ, ಕರ್ನಾಟಕದಲ್ಲಿ ಸರ್ ಸಿದ್ದರಾಮಯ್ಯ ಅವರು ಅನುಕೂಲ ಮಾಡ್ಕೊಟ್ಟಿದ್ದಾರೆ.
ಫ್ರೀ ಲೇಡೀಸ್ಗಳಿಗೆ ಮಾಡ್ಕೊಡಿದ್ರೆ ತಿಂಗಳಿಗೆ 2,000 ಬರಂಗ್ ಮಾಡಿದಾರೆ. ಆದ್ರೆ ಗಂಡ್ಸ್ಗಳಿಗೆ ಏನು ಮಾಡಿಲ್ಲ, ಅದೊಂದೇ ಬೇಜಾರು. ಇನ್ನು ಅಷ್ಟೇ. ಗಂಡಸಾಗಿರದೆ ಪ್ರಾಬ್ಲಮ್. ಓ ಅದ ಬರೀ ಹೆಂಗಸ್ರಿಗೆ ಮಾತ್ರ ಮಾಡ್ತೀನಿ ಅಂತ ಹೇಳಿದ್ರು. ಅವ್ರ ಪ್ರಣಾಳಿಕೆ ಹೇಳಿದ್ರಪ್ಪ, ಹೆಂಗಸ್ರು ಕೊಡ್ತೀನಿ ಅಂತ, ಹೆಂಗಸ್ರು ಕೊಡ್ತೀನಿ ಅಂತ. ಹಾಗಾದ್ರೆ ಗಂಡ್ಸದ್ದೇ ತಪ್ಪಾಗ್ರ ಗಂಡ್ಸಾಗಿದ್ದೇ ತಪ್ಪು. ಯಾರು ಗಂಡ್ಸಾದ್ರಿ ಅಂತ ಅವ್ರ ಲೆಕ್ಕಾಚಾರ. ಹೆಂಗಸ್ರು ಕೊಟ್ರೆ ಮನೆ ಇಡ್ತಾ ಇರ್ತದೆ. ಸೊ ಒಳ್ಳೇದಾಗ್ಲಿ. ಸೊ ಅದು ನಿಮ್ಮ ಒಪಿನಿಯನ್. ಇರಪ್ಪ ನಿಮಿಷ ಬತ್ತೀನಿ ಸರ್. ಸೊ ಮಿಸ್ ಮಾಡದೆ ವೋಟ್ ಅಂತೂ ಮಾಡಿ, ಯಾರಿಗಾರು ಮಾಡಿ, ಒಟ್ಟಿನಲ್ಲಿ ವೋಟ್ ಮಾಡಿ. ಹೌದು ಸರ್. ಎಷ್ಟು ಜನ ಮಕ್ಕಳು? ಇಬ್ರು ಸರ್. ಹೆಂಡತಿ ಒಬ್ರೆ? ಇಲ್ಲ, ಅವ್ರು ಇಬ್ರು. ಯಾಕೆ? ನೀವ್ ಹೇಳ್ರಲ್ಲ ಅದಕ್ಕೆ. ಈಗ ಒಂದೇ ಸಿಂಗಲ್ ಸರ್, ಇನ್ನು 2 ಮಾಡ್ಕೊಳಕತ್ತಿ. ಈಗ ಕೇಳಿದ್ರಲ್ಲ ಅದಕ್ಕೆ ನಾವು ಇಬ್ರು ಅಂದದ್ದು, ಸಿಂಗಲ್ ಹಂಗೆ. ಸರ್ ಬನ್ನಿ ಇಲ್ಲಿ ನಿಮ್ಮನ್ನ ಮಾತಾಡ್ಸೋಣ ಅಂತ ಬನ್ನಿ. ಏನ್ ನಿಮ್ಮ ಹೆಸರು? ಸುಂದರೇಶ್. ಸುಂದರೇಶ್ ಏನ್ ಮಾಡ್ಕೊಂಡಿದ್ದೀರಾ? ಸುಂದರ ಏನ್ ಮಾಡ್ಕೊಂಡಿದ್ದೀರಾ? ಟೈಲರ್. ಓಕೆ. MP ಎಲೆಕ್ಷನ್ ಬರ್ತಾ ವೋಟ್ ಮಾಡ್ತೀರಾ? ಯಾರಿಗೆ ಮಾಡ್ತೀರಾ? ಯಾರಿಗೆ ಮಾಡ್ತೀರಾ? ಬಿಜೆಪಿ. ಯಾಕೆ? ಬಿಜೆಪಿ ನಮ್ ದೇಶ ಕಾಪಾಡುತ್ತೆ. ನಿಮ್ ದೇಶ ಕಾಂಗ್ರೆಸ್ ಕಾಪಾಡಲ್ವಾ? ಕಾಂಗ್ರೆಸ್ ಏನ್ ಮಾಡೈತೆ ನಿಮ್ಗೆ ಹೇಳಿ? ನನಗಂತ ಗೊತ್ತಿಲ್ಲ ಸರ್. ಅದ ನಂಗೆ ಗೊತ್ತಿಲ್ಲ, ನಿಮ್ಗೆ ಗೊತ್ತಿಲ್ಲ, ನನ್ಗೆ ಗೊತ್ತಾಯ್ತು. ನೀ ಹೇಳಿದ್ರೆ ಗೊತ್ತಾಯ್ತಿತ್ತು. ಸುಂದರೇಶ್ ಅವರು ಹೇಳಿ. ಏನಾರ ಬಗ್ಗೆ ಗೊತ್ತಿಲ್ಲ ಸರ್. ಇಲ್ಲಿ ಸುನಿಲ್ ಬೋಸ್ ವಿಸಸ್ ಬಾಲರಾಜ್ ಅವರು. ಬಾಲರಾಜ್ ಅವರು ಯಾರು ಗೆಲ್ತಾರೆ? ಬಾಲರಾಜ್ ಗೆಲ್ಬೋದಾ? ಯಾಕೆ? ಏನೋ ಬಿಜೆಪಿ ಕಂಡು ನಮ್ಗೆ ಸ್ವಲ್ಪ ಆಸೆ ಇದೆ. ಬಿಜೆಪಿ ಗೆಲ್ಬೇಕು ಅಂತ ಆಸೆ ಇದೆಯಾ? ಏನ್ ಆಸೆ ಇದೆ ನಿಮಗೆ? ಬಿಜೆಪಿ ಗೆದ್ರೆ ಒಂದ್ ಸ್ವಲ್ಪ ದೇಶ ಉದ್ಧಾರ ಆಯ್ತಾ ಅಂತ. ಓಕೆ. 28ರಲ್ಲಿ ಎಷ್ಟು ಗೆಲ್ಲುತ್ತೆ ಬಿಜೆಪಿ ಕರ್ನಾಟಕದಲ್ಲಿ? ಕರ್ನಾಟಕದಲ್ಲಿ 28 20 ಬರ್ಬೋದು. 20 ಬರ್ಬೋದು. 20 ಬರ್ತದೆ. ಇದು ಅವ್ರು ಹೇಳ್ತಾರಂತ ಮಾತು. ಬಾರಣ ಇಲ್ಲಿ, ಬಾರಣ ಇಲ್ಲಿ ನಿಂತು ಕೆಲಸ ಅದ. ಏನಣ್ಣ ನಿಮ್ಮ ಹೆಸರು? ಸತೀಶ್ ಅಂತ ಸರ್. ಏನ್ ಮಾಡ್ಕೊಂಡಿದ್ದೀರಾ ಸತೀಶ್? ಸರ್ ಮಾಮೂಲಿ ವ್ಯವಸಾಯ ಮಾಡ್ತೀನಿ. ಮಾಮೂಲಿ ವ್ಯವಸಾಯ ಏನ್ ಬೆಳಿತೀರಾ? ಏನ್ ಮಾಮೂಲಿ ಸರ್ ಮಾಮೂಲಿ ವ್ಯವಸಾಯ ಮಾಡ್ತೀನಿ, ಮಾಮೂಲಿ ಬೆಳಿತೀನಿ ಏನ್ ಅಂತ ಹೇಳ್ಬೇಕು ತಾನೆ. ಟೊಮೆಟೊ ಬೆಳಿತೀರಾ? ಓಕೆ. MP ಎಲೆಕ್ಷನ್ ಬರ್ತಾ ವೋಟ್ ಮಾಡ್ತೀರಾ? ಹ್ಞೂ ಸರ್ ಮಾಡ್ತೀನಿ ಸರ್. ಪ್ರಧಾನ ಮಂತ್ರಿ ಯಾರ ಬೇಕು? ರಾಹುಲ್ ಗಾಂಧಿ ಸರ್. ರಾಹುಲ್ ಗಾಂಧಿನಾ? ಹೌದು ಸರ್. ಇಲ್ಲೆಲ್ಲ ಬಿಜೆಪಿ ಅಂತ ನೀವು ಸರ್ ಕೇಳಿ ಸರ್, ನಮ್ಮ ಪಕ್ಕದ ಮನೇಲಿ ಏನ್ ನಡೀತೈತೆ ಅದೇ ಗೊತ್ತೈತಿಲ್ಲ ನಮ್ಗೆ. ನಿಮ್ಗೆ ಗೊತ್ತಾಯ್ತಿಲ್ಲ ಅಲ್ವಾ? ಕೆಲವ್ರಿಗೆ ಓ ಮೈ ಆಲ್ಮೋಸ್ಟ್ ಏನ್ ನಡೀತೈತೆ ಪಕ್ಕದವ್ರಿಗೆ ಗೊತ್ತೈತಿಲ್ಲ. ಇನ್ ಮೋದಿ ಕಟ್ಗೆ ನಮ್ಗೇನ್ ಸರ್? ಯಾಕೆ ಮೋದಿ ಕಟ್ಕೋಬಿಡಿ. ಅಲ್ಲ ಸರ್, ಇವ್ರು ಮೋದಿಗಿದೆ ಅಂತಾರಲ್ಲ, ಅದಕ್ಕೆ ಹೇಳ್ತಾ ಇರೋದು. ಯಾಕೆ ಮೋದಿ ಅಂತಾರಲ್ಲ, ಇದು ಯಾಕೆ? ಅದಕ್ಕೆ ಸರ್ ಬೇಡಿ ನಮ್ಗೆ, ಅವ್ನು ಬೇಳೆ ಬಿಡಿ. ಅವನು ಅಲ್ಲ ಅವರು ಬೇಳೆ ಬಿಡಿ ನಮ್ಗೆ. ಹಾಲಿ ಪ್ರಧಾನಿ ಸರ್. ಈಗ ನಮ್ಗೆ ಏನೋ ಒಂದ್ ಕಷ್ಟ ಆಯ್ತು ಅಂದ್ರೆ ಯಾಕೆ ಕಾಂಗ್ರೆಸ್ ಬೇಕು, ಬಿಜೆಪಿ ಆಗ್ಬೇಡ? ಈಗ ನೋಡಿ ಸರ್, ಈಗ ನಮ್ಮ ಹಳ್ಳಿಲಿ ಎಷ್ಟೋ ಜನ ಮಕ್ಳಿದ್ದು ಬಿಟ್ಬಿಟ್ಟಿದ್ದಾರೆ. ಮಕ್ಳಿದ್ದು ಬಿಟ್ಬಿಟ್ಟವ್ರೆ. ಹಂಗೆಲ್ಲ ಸರ್, ಅಂದ್ರೆ ತಾಯಿಯವ್ರನ್ನ ಬಿಟ್ಬಿಡವ್ರೆ. ಮದುವೆ ಮಾಡ್ಕೊಳ್ಳೋದು, ಮಕ್ಳು ಬಿಟ್ಬಿಡೋದು. ಅಂದ್ರೆ ತಾಯಿಯವ್ರು ಒಬ್ರೇ ಇದ್ದಾರೆ. ಹಂಗೆ ಹೇಳಿ, ತಾಯಿ ಇಲ್ಲ, ಸಿಂಗಲ್ ಪೇರೆಂಟ್. ಆದ್ರೂ ಅವರು 2,000 ರೂಪಾಯಿ ಬರ್ತೈತೆ, 2,000 ಬರ್ತೈತೆ. ಎಷ್ಟೋ ಜನ ಜೀವನ ಸಾಗಿಸ್ತಿದ್ದಾರೆ. ಅದಕ್ಕೋಸ್ಕರ ಒಳ್ಳೇದು. ಅದಕ್ಕೋಸ್ಕರ ಸರ್. ಓಕೆ. ಪ್ರಧಾನಿ ಮೋದಿ ಯಾಕೆ ಆಗ್ಬಾರ್ದು? ಅವ್ರ ಯಾಕೆ ಆಗ್ಬಾರ್ದು? ಯಾರು ಯಾಕೆ? ರಾಹುಲ್ ಗಾಂಧಿ ಯಾಕೆ ಆಗ್ಬಾರ್ದು? ನನ್ ಗೊತ್ತಿಲ್ಲ ಕಣ್ಣ. ನೀವ್ ಹೇಳಿ ಸರ್, ನೀವು ನಮ್ ಪ್ರಶ್ನೆ ಕೇಳ್ತೀರ. ಅವ್ರ ಯಾಕೆ ಆಗ್ಬಾರ್ದು? ಅವ್ರ ಯಾಕೆ ಆಗ್ಬಾರ್ದು? ಅಣ್ಣ ಒಂದ್ ನಿಮಿಷ. ನನಗೆ ರಾಹುಲ್ ಗಾಂಧಿ ಮೋದಿ ಇಲ್ಲ, ನೀವು ಪ್ರಧಾನಿ ಆದ್ರೂ ಖುಷಿ. ನನಗೆ ಒಟ್ಟಲ್ಲಿ ಸಂವಿಧಾನ ಗೆಲ್ಬೇಕು, ಓಟ್ ಹಾಕ್ಬೇಕು ಜನ. ನಾನು ಈಗ ಅವ್ರು ಬಿಜೆಪಿ ಅಂತ ಯಾಕಣ್ಣ ಕಾಂಗ್ರೆಸ್ ಏನ್ ಮಾಡಿದ್ರು ಅಂತ ಕೇಳ್ತೀನಿ. ಈ ಕಾಂಗ್ರೆಸ್ ಅನ್ನ ಬಿಜೆಪಿ ಏನ್ ಮಾಡಿತ್ತು ನನಗೆ ಉತ್ತರ ಬೇಕು ಅಂತ ಕೇಳಿದೆ. ನಂಗೆ ನೀವು ಯಾರಿಗೆ ಹಾಕಿ ನಿಮ್ಮ ಓಟನ್ ಬಂದು ಕಿತ್ಕೊಳಕ್ ಆಯ್ತದ? ಇಲ್ಲ ಸರ್. ನೀವ್ ಹೇಳಿದ್ ಓಕೆ ಆಯ್ತು. ಇಲ್ಲಿ ಸುನಿಲ್ ಬೋಸ್ ವಿಸಸ್ ಬಾಲರಾಜ್. 110% ಸರ್. ಸುನಿಲ್ ಬೋಸೆ ಪಕ್ಕ ಬರ. 100% 110 ಹೆಂಗ್ ಸೇರ್ಸ್ಕತ್ತೀರಿ? ಇರೋದೇ 100. ಯಾವ್ದು ಸರ್? ಇದು ಕೊಟ್ಟರು ಇದನ್ನ ಹಾಕ್ತೀರಾ? ಎಕ್ಸ್ಟ್ರಾ ಓಟ್ ಹಾಕ್ತೀರಾ? ಇಲ್ಲ ಸರ್. ಫೇಕ್ ಓಟ್ ಹಾಕ್ತೀರಾ? ಇಲ್ಲ. 100ಕ್ಕೆ 110% ಸರ್. ಸುನಿಲ್ ಬೋಸೆ ಪಕ್ಕ ಗೆಲ್ಲೋದಿಲ್ಲ. ಹೌದಾ? ಹೌದು ಸರ್. ಕನ್ಫರ್ಮ್. ಅವರಪ್ಪ ಅವರು ನರಸೀಪುರ ಕ್ಷೇತ್ರ ಗೆದ್ದವ್ರೆ, ಇಲ್ಲೇ ಇವ್ರು ಗೆದ್ದವ್ರೆ ಅಲ್ವಾ? ಆಲ್ಮೋಸ್ಟ್ ಏನೇ ಅಂದ್ರು ಸರ್, ಯಾರು ಏನಾರ ಅನ್ಲಿ, ಸುನಿಲ್ ಬೋಸೆ 110% ಗೆಲ್ಸ್ಕತ್ತೀರಾ ಸರ್. ಓಟ್ ಗೀಟ್ ಅಂತಲ್ಲ, ಅವ್ರು ಒಂದ್ ಓಟ್ ಗೆಲ್ಬಿಡು, ಏನಾರ ಆಗ್ಬಿಡು, ಸುನಿಲ್ ಬೋಸ್ ಗೆದ್ದೇ ಗೆಲ್ತಾರೆ ಸರ್. ಯಾವುದೇ ಕಾರಣಕ್ಕೆ ಮಿಸ್ ಇಲ್ಲ. ಹೋಗಿ ಬೇಕಾರೆ ಫ್ರಂಟ್ ಪೇಜ್ ಅಲ್ಲಿ ಬರ್ಕೊಳ್ಳಿ. ಫ್ರಂಟ್ ಪೇಜ್ ಅಲ್ಲಿ ಬರ್ಕೊಳಕ್ಕಾಗಲ್ಲ. ಏನಾರ ಮಾಡಿ ಪ್ರೋಗ್ರಾಮ್ ಅಲ್ಲಿ ನಿಮ್ದೇ ತೋರಿಸಿ ಬೇಕಾರೆ ಅವರೇ ಸುನಿಲ್ ಬೋಸೆ ಪಕ್ಕ 110%. ಕಾಂಗ್ರೆಸ್ ಎಷ್ಟು ಗೆಲ್ಲುತ್ತೆ ಸತೀಶ್? ಸರ್ ಒಂದ 20 ಬರ್ತದೆ ಸರ್. ಹೋದ್ಸಲ್ ಗೆದ್ದಿದ್ದು 1, ಬಿಜೆಪಿ 25 ಗೆಲ್ತೀನಿ ಅಂತ ಇರೋದು 28 ಕಡೆಯ 20 ಸರ್. ಅಣ್ಣ ಬಿಜೆಪಿ 25 ಅಂತವ್ರೆ, ಕಾಂಗ್ರೆಸ್ 20, 45 ಕ್ಷೇತ್ರ. ಅವ್ರು ಹೇಳಿ ಸರ್, ಅವ್ರ ಅಭಿಪ್ರಾಯ ಅವ್ರು ಹೇಳ್ತಾವ್ರೆ, ನನ್ನ ಅಭಿಪ್ರಾಯ ನಾ ಹೇಳ್ತಿದ್ದೀನಿ. ಆಯ್ತು ಅಣ್ಣ, ಜಾಣ ಹೊಡಿಬೇಡ ಕಣ. ನಾನು ಅಲ್ಲ ಸರ್, ನೀವು ಹೇಳಿದ್ದು ಹೊಡಿಬೇಡ, ಎದುರಿಸ್ಬೇಡ ನಂಗೆ. ಕನ್ನಡಿಗರ ನೆಚ್ಚಿನ News 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.